ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ. ಅದೇನು ಎಲ್ಲರೂ ಆಗ್ಬೋದು, ಎಲ್ಲರೂ ಆಗ್ಬೋದು. ಎಷ್ಟು ಜನ ಆಕಾಂಕ್ಷಿಗಳಿದಾರ್ರಿ? ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಈಗ ಗ್ಯಾರಂಟಿ ಜನ ಆಕಾಂಕ್ಷಿಗಳಿದ್ರು ಸಿದ್ದರಾಮಯ್ಯ ಇಲ್ಲ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್? ಅಲ್ಲ, ಅವ್ರು ಫ್ರಂಟ್ ರನ್ನರ್ಸ್. ನೀವು ಸರ್? ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಹಂಗೆ. ಸರ್, ಇವತ್ತು ಸಂಜೆ ಸಿಎಂ ಬಹಳಷ್ಟು ಸಚಿವರಲ್ಲೂ ಕೂಡ ಕುತೂಹಲ ಇದೆ ಸರ್. ಚರ್ಚೆ ಇದೆ. ಆ? ಕೆಲವರು ಸೆಂಡ್ ಆಫ್ ಮೀಟಿಂಗ್ ಆಗ್ಬೋದು ಇದು ಅಂತ. ಯಾವುದಕ್ಕೆ ಸೆಂಡ್ ಆಫ್? ಕೆಲವು ಸೆಂಡ್ ಆಫ್ ಮೀಟಿಂಗ್ ಆಗ್ಬೋದು ಇದು ಅಂತ 2.5 ವರ್ಷ ಆದ್ಮೇಲೆ. ಯಾವುದಕ್ಕೆ ಸೆಂಡ್ ಆಫ್? ಸಮಾಧಾನ ಮಾಡಿ ಕಳಿಸಿ, ಸಚಿವ ಸ್ಥಾನದಿಂದ ಕೈ ಬಿಡ್ತಾರೆ ಅಂತ ಕೆಲವರಿಗೆ. ಕ್ಯಾಬಿನೆಟ್ ಕೈ ಬಿಡ್ತಾರೆ. ಹೌದಾ? ಸರ್, ನೋಡ್ರಿ, ಮುಖ್ಯಮಂತ್ರಿಗಳು ಯಾವಾಗ್ಲೂ ಊಟಕ್ಕೆ ಕರೀತಾ ಇರ್ತಾರೆ. ಒಂದು 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ತರ ಆಗಿದೆ ಅದು. ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದಿರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವಾ ನೀವು? ಕರೀತಾರೆ. ಅದೇ ರೀತಿ ಕರೆದಿರೋ. ಅದೇನು ದೊಡ್ಡ ವಿಚಾರ ಏನಲ್ಲ, ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಬಜೆಟ್ ಸಂದರ್ಭದಲ್ಲಿ, ಅಧಿವೇಶನ ಸಂದರ್ಭದಲ್ಲಿ ಕರೆಯೋದು ನೋಡಿದೀವಿ ಸರ್. ಈಗ ಆ ಸಂದರ್ಭ ಈಗ ಬೇರೆ ಆಗಿದೆ. 2.5 ವರ್ಷ ಹತ್ರ ಆಗ್ತಿರೋದ್ರಿಂದ ಕರೆದಿರೋದ್ರಿಂದಲೇ ಇಷ್ಟು ಚರ್ಚೆ ಆಗ್ತಾ ಇರೋದು. ಅದಕ್ಕೂ ಸಂಬಂಧ ಇದೆ ಅಂತ ನನಗೇನು ಅನ್ಸಲ್ಲ. ಊಟ ಮಾಡೋದಕ್ಕೂ 2.5 ವರ್ಷ ಆಗೋದಕ್ಕೂ ಸಂಬಂಧ ಏನಿದೆ? ಕಲೆಕ್ಷನ್ ಮಾಡೋದಕ್ಕೆ ಸಭೆ ಮಾಡಿದ್ದಾರೆ. ಯಾವುದು? ಬಿಜೆಪಿ ಎಲೆಕ್ಷನ್ಗೆ ಕಲೆಕ್ಷನ್ಗೋಸ್ಕರ ಕರೆದಿದ್ದಾರೆ. ಅಲ್ಲಿ ಕೂತ್ಕೊಂಡು ಅಂಗಡಿ ಇಡ್ತಾರ? ಅವ್ರೇನ್ರಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಬಿಜೆಪಿ ಅವ್ರಿಗೇನು ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಅಂತ ಏನಿಲ್ಲ. ಏನ್ ಬೇಕಾದ್ರೂ ಮಾತಾಡ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತಾರೆ.